ಕರ್ತೃಪದ, ಕರ್ಮಪದ, ಕ್ರಿಯಾಪದ ಯಾವ ಪದಗಳಿಗೆ ಕ್ರಮವಾಗಿ ನಾವು ಪ್ರಾಧಾನ್ಯತೆಯನ್ನು ಕೊಟ್ಟು ವಾಕ್ಯಗಳನ್ನ ರಚಿಸ್ತೀವಿ ಅದನ್ನು ನಾವು ಪ್ರಯೋಗ ಅಂತ ಹೇಳ್ತೀವಿ. ಯಾವಾಗಲೂ ಕರ್ತೃಪದ ಯಾವ ವಿಭಕ್ತಿಯಲ್ಲಿರುತ್ತೆ? ಪ್ರಥಮ ವಿಭಕ್ತಿಯಲ್ಲಿಯೇ ಇರುತ್ತೆ. ಯಾವ ಯಾವ ವಾಕ್ಯಗಳಲ್ಲಿ ಕರ್ಮಪದಗಳಿರುತ್ತೋ ಅದನ್ನು ನಾವು ಸಕರ್ಮಕ ಅಂತ ಹೇಳ್ತೀವಿ. ಕರ್ಮಣಿ ಪ್ರಯೋಗದಲ್ಲಿ ಕರ್ತೃಪದ ಯಾವಾಗಲೂ ತೃತೀಯ ವಿಭಕ್ತಿಯಲ್ಲಿಯೇ ಇರುತ್ತೆ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಭವತಾಂ ಸರ್ವೇಷಾಮಪಿ ತೃತೀಯ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ತೃತೀಯ ಷಾಣ್ಮಾಸಿಕ ಸಂಸ್ಕೃತ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ಕೃದಂತಗಳ ವಿಚಾರವನ್ನ ತಿಳ್ಕೊಂಡಿದ್ರಿ. ಇಂದು ಪ್ರಯೋಗಾಹ ಎನ್ನುವಂತಹ ವ್ಯಾಕರಣದ ವಿಭಾಗವನ್ನ ನಾನು ಪಾಠ ಮಾಡ್ತೇನೆ. ಈಗಾಗಲೇ ನೀವು PUCಯಲ್ಲಿ ಅಂದರೆ ಪದವಿ ಪೂರ್ವ ತರಗತಿಗಳಲ್ಲಿ ಈ ಪ್ರಯೋಗಗಳ ವಿಚಾರವನ್ನ ತಿಳ್ಕೊಂಡಿರ್ತೀರಾ. ಅದಲ್ಲದೆ ಪ್ರೌಢಶಾಲಾ ಹಂತದಲ್ಲೂ ಕೂಡ ನೀವು ಈ ಪ್ರಯೋಗಗಳ ವಿಚಾರವನ್ನ ತಿಳ್ಕೊಂಡಿರ್ತೀರಾ. ಹಾಗಂದ್ರೆ ಪ್ರಯೋಗ ಅಂದ್ರೆ ಏನು, ಅದರಲ್ಲಿರುವಂತಹ ವಿಧಗಳು ಯಾವುದು, ಯಾವ ರೀತಿಯಲ್ಲಿ ನಾವು ಪ್ರಯೋಗಗಳನ್ನ ಉಪಯೋಗಿಸ್ತೀವಿ ಅನ್ನೋದನ್ನ ನೋಡೋಣ. ಪುರತಃ ಗಚ್ಚಾಮಃ. ಪ್ರಯೋಗಾಹ. ಪ್ರಯೋಗಾಹ ಅಂತ ಅಂದ್ರೆ ಏನು? ಯಾವುದೇ ಒಂದು ವಾಕ್ಯವನ್ನ ನಾವು ರಚನೆ ಮಾಡುವಾಗ ಅಲ್ಲಿ ಕರ್ತೃಪದ, ಕರ್ಮಪದ ಮತ್ತೆ ಕ್ರಿಯಾಪದ ಈ ಮೂರು ಕೂಡ ಇರಲೇಬೇಕಲ್ವಾ? ಈ ಮೂರು ಕೂಡ ಇದ್ದಾಗ ಯಾವ ಯಾವ ಪದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಯಾವಾಗಿರುತ್ತೆ ಅದರ ಆಧಾರದ ಮೇಲೆ ನಾವು ವಾಕ್ಯಗಳ ರಚನೆಯನ್ನ ಮಾಡ್ತಾ ಹೋಗ್ತೀವಿ. ಈ ರೀತಿ ವಾಕ್ಯಗಳನ್ನ ರಚನೆ ಮಾಡೋದಕ್ಕೆ ನಾವು ಪ್ರಯೋಗಗಳು ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ವಾಕ್ಯ ರಚನೆ ಅಂತ ಹೇಳ್ತೀವಿ. ಕರ್ತೃಪದ, ಕರ್ಮಪದ, ಕ್ರಿಯಾಪದ ಯಾವ ಪದಗಳಿಗೆ ಕ್ರಮವಾಗಿ ನಾವು ಪ್ರಾಧಾನ್ಯತೆಯನ್ನ ಕೊಟ್ಟು ವಾಕ್ಯಗಳನ್ನ ರಚಿಸ್ತೀವಿ ಅದನ್ನ ನಾವು ಪ್ರಯೋಗ ಅಂತ ಹೇಳ್ತೀವಿ ಅಥವಾ ವಾಕ್ಯ ಪ್ರಯೋಗ ಅಂತ ಕರಿತೀವಿ. ಈ ಪ್ರಯೋಗದಲ್ಲಿ ಮುಖ್ಯವಾಗಿ 3 ವಿಧ ಇದೆ ಮಕ್ಕಳೇ. ಎಷ್ಟು ವಿಧ ಇದೆ? ಒಟ್ಟು 3 ವಿಧಗಳಿದೆ. ತ್ರಿವಿಧಾಹ. ಕರ್ತರಿ, ಕರ್ಮಣಿ, ಭಾವೇ ಇತಿ. ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಮತ್ತೆ ಭಾವೇ ಪ್ರಯೋಗ ಅಂತ 3 ರೀತಿಯಾದಂತಹ ಪ್ರಯೋಗಗಳಿವೆ. ಸಕರ್ಮಕ ಧಾತೂನಾಂ ಕರ್ತರಿ ಕರ್ಮಣಿ ಪ್ರಯೋಗವು ಭವತಃ. ಕರ್ಮ ಪದಗಳ ಸಹಿತವಾಗಿರುವುದು ಸಕರ್ಮಕ. ಅಕರ್ಮಕ ಅಂದ್ರೆ ಆ ವಾಕ್ಯದಲ್ಲಿ ಕರ್ಮಪದ ಇಲ್ಲದೆ ಇರುವಂತಹದ್ದು. ಆಯ್ತಾ? ಸಕರ್ಮಕ ಅಂದ್ರೇನು? ಯಾವ ಯಾವ ವಾಕ್ಯಗಳಲ್ಲಿ ಕರ್ಮಪದಗಳಿರುತ್ತೋ ಅದನ್ನ ನಾವು ಸಕರ್ಮಕ ಅಂತ ಹೇಳ್ತೀವಿ. ಸಕರ್ಮಕ ಧಾತೂನಾಂ ಕರ್ತರಿ ಕರ್ಮಣಿ ಪ್ರಯೋಗವು ಭವತಃ. ಸಕರ್ಮಕ ಧಾತುಗಳೊಂದಿಗೆ ಈ ಕರ್ತರಿ ಮತ್ತೆ ಕರ್ಮಣಿ ಪ್ರಯೋಗಗಳು ಉಂಟಾಗುತ್ತವೆ ಅಂತ ಹೇಳ್ತಾರೆ. ನಂತರ ಯಥಾ ಬಾಲಃ ಪಾಠಂ ಪಠತಿ. ಬಾಲಕನು ಪಾಠವನ್ನು ಓದುತ್ತಾನೆ. ಬಾಲಕನು ಏನನ್ನು ಓದುತ್ತಾನೆ? ಬಾಲಕನು ಪಾಠವನ್ನು ಓದುತ್ತಾನೆ. ಇದು ಯಾವ ಪ್ರಯೋಗ ಆಗುತ್ತೆ? ಕರ್ತರಿ ಪ್ರಯೋಗ. ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಹೇಗೆ ಉಪಯೋಗಿಸ್ತೀವಿ ಅಂದ್ರೆ ಬಾಲಃ ಪಾಠಂ ಪಠತಿ ಅಂದ್ರೆ ಬಾಲಕನು ಪಾಠವನ್ನು ಓದುತ್ತಾನೆ. ಇದು ಕರ್ತರಿ ಪ್ರಯೋಗ ಆಗುತ್ತೆ. ಡೈರೆಕ್ಟ್ ಆಗಿ ನಾವು ಹೇಳ್ತೀವಿ ಇಲ್ಲಿ ಬಾಲೇನ ಪಾಠಃ ಪಠ್ಯತೆ. ಹುಡುಗನಿಂದ ಪಾಠವು ಓದಲ್ಪಟ್ಟಿತು ಅಂತ ಹೇಳ್ತೀವಿ. ಕರ್ಮಣಿ ಪ್ರಯೋಗದಲ್ಲಿ ಏನ್ ಹೇಳ್ತೀವಿ? ಹುಡುಗನಿಂದ ಪಾಠವು ಓದಲ್ಪಟ್ಟಿತು ಅಂತ ಹೇಳ್ತೀವಿ. ಯಾವ್ದ್ಯಾವ್ದಕ್ಕೆ ಯಾವ್ದ್ಯಾವ್ದ್ರಲ್ಲಿ ಪ್ರಾಧಾನ್ಯತೆಯನ್ನು ಕೊಡ್ತೀವಿ ಅನ್ನೋದನ್ನ ಮುಂದೆ ನೋಡೋಣ. ಅಕರ್ಮಕ ಧಾತೂನಾಂ ಕರ್ತರಿ ಭಾವೇ ಪ್ರಯೋಗವು ಭವತಃ. ನಂತರ ಅಕರ್ಮಕ ಧಾತು, ಕರ್ಮಪದಗಳೇ ಇಲ್ಲದೆ ಇರುವಂತಹದ್ದು ಯಾವ ಪ್ರಯೋಗ ಆಗುತ್ತೆ? ಭಾವೇ ಪ್ರಯೋಗ ಆಗುತ್ತೆ. ಒಮ್ಮೊಮ್ಮೆ ಕರ್ತರಿ ಪ್ರಯೋಗದಲ್ಲೂ ಕೂಡ ಈ ಕರ್ಮಪದ ಇರೋದಿಲ್ಲ ಅಂತ ಹೇಳ್ತಾರೆ. ಕರ್ತರಿ ಪ್ರಯೋಗದಲ್ಲೂ ಕೂಡ ಕರ್ಮಪದ ಒಮ್ಮೊಮ್ಮೆ ಬರುವುದಿಲ್ಲ. ಯಾವ ತರನಪ್ಪ ಅಂದ್ರೆ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಬಾಲಃ ಹಸತಿ. ಹುಡುಗನು ನಗುತ್ತಾನೆ. ಬಾಲಃ ಹಸತಿ. ಹುಡುಗನು ನಗುತ್ತಾನೆ. ಇಲ್ಲಿ ಯಾತಕ್ಕೋಸ್ಕರ ನಗ್ತಾನೆ ಅದು ಗೊತ್ತಿಲ್ಲ. ಹಾಗಾಗಿ ಇದೇನಾಗುತ್ತೆ? ಕರ್ತರಿ ಪ್ರಯೋಗ ಆಗುತ್ತೆ. ಪರಸ್ಮೈಪದಿ ಧಾತುವಿನಲ್ಲೇ ಬರುವಂತಹದ್ದು. ಇದರಲ್ಲಿ ಕ್ರಿಯಾಪದವು ಪರಸ್ಮೈಪದಿ ಧಾತುವಿನಲ್ಲೂ ಬರುತ್ತೆ, ಒಮ್ಮೊಮ್ಮೆ ಆತ್ಮನೇಪದಿ ಧಾತುವಿನಲ್ಲೂ ಬರುತ್ತೆ. ನಂತರ ಬಾಲೇನ ಹಸ್ಯತೆ. ಏನು? ಹುಡುಗನಿಂದ ನಗಲ್ಪಟ್ಟಿತು. ಯಾತಕ್ಕೋಸ್ಕರ ಅನ್ನೋದಿಲ್ಲ, ಅಲ್ಲೂ ಕೂಡ ಕರ್ಮಪದ ಇಲ್ಲ. ಹಾಗಾಗಿ ಅದು ಯಾವ ಪ್ರಯೋಗ ಆಗುತ್ತೆ? ಭಾವೇ ಪ್ರಯೋಗ ಆಗುತ್ತೆ. ಭಾವೇ ಪ್ರಯೋಗ ಯಾವಾಗಲೂ ಆತ್ಮನೇಪದಿ ಕ್ರಿಯಾಪದದಲ್ಲೇ ಇರುತ್ತೆ. ಯಾವ ಕ್ರಿಯಾಪದದಲ್ಲಿ ಇರುತ್ತೆ? ಆತ್ಮನೇಪದಿ ಕ್ರಿಯಾಪದದಲ್ಲಿಯೇ ಇರುತ್ತದೆ. ಈಗಾಗಲೇ ನಿಮ್ಗೆ ಗೊತ್ತು ಆತ್ಮನೇಪದಿ ಅಂದ್ರೇನು, ಪರಸ್ಮೈಪದಿ ಅಂದ್ರೇನು ಅಂತ ಈಗಾಗಲೇ ತಿಳ್ಕೊಂಡಿದ್ದೀರಾ. ಪಠತಿ, ಪಠತಃ, ಪಠಂತಿ ಅಂತ ಕೊಟ್ರೆ ಅದು
ಪರಸ್ಮೈಪದಿ ಧಾತು ಆಗುತ್ತೆ. ಅದೇ ಪಠತೆ ಪಠೇತೆ ಪಠಂತೆ ಅಂತ ಬಂದಾಗ ಅದು ಆತ್ಮನೇಪದಿ ಕ್ರಿಯಾಪದ ಆಗುತ್ತೆ. ಈ ವಿಚಾರಗಳನ್ನೆಲ್ಲ ನೀವು ಈ ಮುಂಚೆ ತಿಳ್ಕೊಂಡಿದ್ದೀರಾ. ಹಾಗಾಗಿ ಇದು ಆತ್ಮನೇಪದಿ ಕ್ರಿಯಾಪದ ಬರುತ್ತೆ. ಭಾವೇ ಪ್ರಯೋಗದಲ್ಲಿ ಆತ್ಮನೇಪದಿ ಕ್ರಿಯಾಪದ ಬರುತ್ತೆ. ನಂತರ ಕರ್ತರಿ ಪ್ರಯೋಗ. ಕರ್ತರಿ ಪ್ರಯೋಗ ಅಂದ್ರೆ ಏನು, ಯಾವುದಕ್ಕೆ ಇಂಪಾರ್ಟೆನ್ಸ್ ಇರುತ್ತೆ ಅನ್ನೋದನ್ನ ನೋಡೋಣ. ಅಸ್ಮಿನ್ ಕರ್ತೃಪದಾರ್ಥಸ್ಯ ಪ್ರಾಧಾನ್ಯಂ ಭವತಿ. ಇಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆ ಇರುತ್ತೆ, ಕರ್ತೃಪದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತೆ. ಕರ್ತೃಪದಂ ಪ್ರಥಮಾ ವಿಭಕ್ತ್ಯಂತಂ ಭವತಿ. ಇಲ್ಲಿ ಯಾವಾಗಲೂ ಕರ್ತೃಪದವು ಪ್ರಥಮಾ ವಿಭಕ್ತಿಯಲ್ಲಿಯೇ ಇರುತ್ತದೆ. ಇದು ರೂಲ್ಸು, ಕರ್ತರಿ ಪ್ರಯೋಗದ ರೂಲ್ಸು. ಯಾವಾಗಲೂ ಕರ್ತೃಪದ ಯಾವ ವಿಭಕ್ತಿಯಲ್ಲಿರುತ್ತೆ, ಪ್ರಥಮಾ ವಿಭಕ್ತಿಯಲ್ಲಿಯೇ ಇರುತ್ತೆ. ಕರ್ಮಪದಂ ದ್ವಿತೀಯ ವಿಭಕ್ತ್ಯಂತಂ ಭವತಿ. ಕರ್ಮಪದವು ಯಾವಾಗಲೂ ಕೂಡ ದ್ವಿತೀಯ ವಿಭಕ್ತಿಯಲ್ಲಿಯೇ ಇರುತ್ತೆ. ಕರ್ಮಪದ ಯಾವಾಗಲೂ ದ್ವಿತೀಯ ವಿಭಕ್ತಿಯಲ್ಲೇ ಇರುತ್ತೆ. ಕರ್ತೃಪದ ಯಾವಾಗಲೂ ಪ್ರಥಮ ವಿಭಕ್ತಿಯಲ್ಲೇ ಇರುತ್ತೆ. ಕ್ರಿಯಾಪದಂ ಕರ್ತೃಪದಸ್ಯ ಪುರುಷ ವಚನಂಚ ಅನುಸರತಿ. ಏನಂತ ಹೇಳ್ತಾರೆ, ಕ್ರಿಯಾಪದವು ಯಾವಾಗಲೂ ಕರ್ತೃಪದವನ್ನೇ ಅನುಸರಿಸಿರುತ್ತದೆ. ಕರ್ತೃಪದದ ಪುರುಷ ಮತ್ತೆ ವಚನಗಳನ್ನೇ ಅನುಸರಿಸಿರುತ್ತೆ. ಇದು ಕರ್ತರಿ ಪ್ರಯೋಗದ ನಿಯಮ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಅರ್ಥ ಆಗ್ತಿದೆ ಅಲ್ವಾ? ಕರ್ತೃಪದವು ಯಾವಾಗಲೂ ಪ್ರಥಮ ವಿಭಕ್ತಿಯಲ್ಲಿರುತ್ತೆ, ಕರ್ಮಪದ ದ್ವಿತೀಯ ವಿಭಕ್ತಿಯಲ್ಲಿರುತ್ತೆ, ಕ್ರಿಯಾಪದವು ಕರ್ತೃಪದದ ಪುರುಷ ಮತ್ತೆ ವಚನವನ್ನ ಅನುಸರಿಸಿರುತ್ತೆ. ಉದಾಹರಣೆಯನ್ನ ಕೊಟ್ಟಿದ್ದಾರೆ ನೋಡಿ. ಪರೀಕ್ಷೆಯಲ್ಲೂ ಕೂಡ ನಿಮ್ಗೆ ಇದೇ ತರ ಕೇಳ್ತಾರೆ. ಕರ್ತರಿ ಪ್ರಯೋಗವನ್ನ ಕೊಟ್ಟು ಕರ್ಮಣಿ ಪ್ರಯೋಗವನ್ನ ಬರೀರಿ, ಕರ್ಮಣಿ ಪ್ರಯೋಗವನ್ನ ಕೊಟ್ಟು ಕರ್ತರಿ ಪ್ರಯೋಗಕ್ಕೆ ಬರೀರಿ ಅಂತ ಕೇಳ್ತಾರೆ. 3 ಮಾರ್ಕ್ಸ್ಗೆ ನಿಮ್ಗೆ ಕ್ವಶನ್ ಬರುತ್ತೆ. ಇಲ್ಲಿ ಉದಾಹರಣೆಯನ್ನು ನೋಡೋಣ. ಬಾಲಕಃ ಪಾಠಂ ಪಠತಿ. ಹುಡುಗನು ಪಾಠವನ್ನು ಓದುತ್ತಾನೆ. ಇಲ್ಲಿ ಬಾಲಕಃ ಯಾರು, ಹುಡುಗ. ಇಲ್ಲಿ ಯಾವ ವಿಭಕ್ತಿ ಇದೆ, ಪ್ರಥಮ ವಿಭಕ್ತಿ. ಪಾಠಂ ಅನ್ನೋದು ಕರ್ಮಪದ ಯಾವ ವಿಭಕ್ತಿಯಲ್ಲಿದೆ, ಕರ್ತೃಪದ ಪ್ರಥಮ ವಿಭಕ್ತಿಯಲ್ಲೇ ಇದೆ. ಆಯ್ತಾ? ಕರ್ಮಪದ ಯಾವ ವಿಭಕ್ತಿಯಲ್ಲಿದೆ, ದ್ವಿತೀಯ ವಿಭಕ್ತಿಯಲ್ಲಿದೆ. ಕ್ರಿಯಾಪದವು ಯಾವುದನ್ನ ಅನುಸರಿಸಿದೆ, ಕರ್ತೃಪದವನ್ನೇ ಅನುಸರಿಸಿದೆ. ಪಠತಿ, ಬಾಲಕಃ ಪಾಠಂ ಪಠತಿ. ಬಾಲಕನು ಪಾಠವನ್ನ ಓದುತ್ತಾನೆ. ಅದೇ ತರ ಬಾಲಕಾಹ ಪಾಠಂ ಪಠಂತಿ. ಅಲ್ಲಿ ನೋಡಿ, ಬಾಲಕಾಹ ಬಹುವಚನ, ಪಾಠಂ ಪಾಠವನ್ನು, ಪಠಂತಿ ಓದುತ್ತಾರೆ ಬಹುವಚನ. ಆದ್ರಿಂದ ಇಲ್ಲಿ ನೋಡಿ, ಬಾಲಕಾಹ ಕರ್ತೃಪದ ಪ್ರಥಮ ವಿಭಕ್ತಿಯಲ್ಲಿದೆ, ಕ್ರಿಯಾಪದವು ಕೂಡ ಪ್ರಥಮ ವಿಭಕ್ತಿಯಲ್ಲಿದೆ. ಇದು ಕೂಡ ಬಹುವಚನ, ಇದು ಕೂಡ ಬಹುವಚನ. ಕರ್ತೃಪದದ ಪುರುಷ ವಚನವನ್ನೇ ಅನುಸರಿಸಿರುತ್ತೆ. ಕ್ರಿಯಾಪದ ಏನಾಗಿರುತ್ತೆ, ಕರ್ತೃಪದದ ಪುರುಷ ವಚನವನ್ನೇ ಅನುಸರಿಸಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಕರ್ಮಪದ ದ್ವಿತೀಯ ವಿಭಕ್ತಿಯಲ್ಲಿಯೇ ಇದೆ. ಅದೇ ತರ ಬಾಲಕಃ ಪಾಠಾನ್ ಪಠತಿ. ಬಾಲಕಃ ಇದೇ ತರ ಧಾವತಿ. ಬಾಲಕಃ ಧಾವತಿ ಅಂತ ಅಂದಾಗ ಅದು ಕೂಡ ಕರ್ತರಿ ಪ್ರಯೋಗ, ಹುಡುಗನು ಓಡುತ್ತಾನೆ ಅಂತ. ಇದು ಪರಸ್ಮೈಪದಿ ಧಾತುವಿನಲ್ಲೇ ಇರುವುದು. ರಾಣಾ ಪ್ರತಾಪ ಪ್ರತಿಜ್ಞಾಂ ಸ್ವೀಕೃತವಾನ್. ರಾಣಾ ಪ್ರತಾಪನು ಪ್ರತಿಜ್ಞೆಯನ್ನ ಸ್ವೀಕರಿಸಿದನು. ಈ ರೀತಿಯಾಗಿ ಬರುವಂತಹದೆಲ್ಲ ಯಾವ್ದಾಗುತ್ತೆ, ಕರ್ತರಿ ಪ್ರಯೋಗ. ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ. ನಿಯಮವನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಯಾವುದೇ ಒಂದು ವಾಕ್ಯವನ್ನ ಕೊಟ್ಟಾಗ ಕರ್ತರಿಯಿಂದ ಕರ್ಮಣಿಗೆ, ಕರ್ಮಣಿಯಿಂದ ಕರ್ತರಿಗೆ ನೀವು ಬದಲಾಯಿಸಬಹುದು. ಮುಂದೆ ಕರ್ಮಣಿ ಪ್ರಯೋಗ. ಕರ್ಮಣಿ ಪ್ರಯೋಗ ಅಂದ್ರೆ ಏನು ಅಂತ ನೋಡೋಣ. ಅತ್ರ ಕರ್ಮ ಪದಾರ್ಥಸ್ಯ ಪ್ರಾಧಾನ್ಯಂ. ಇಲ್ಲಿ ಕರ್ಮಪದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತೆ. ಕರ್ಮಣಿ ಪ್ರಯೋಗೆ ಕರ್ತೃಪದಂ ತೃತೀಯ ವಿಭಕ್ತ್ಯಂತಂ ಭವತಿ. ಇಲ್ಲಿ ನೋಡಿ, ಕರ್ಮಣಿ ಪ್ರಯೋಗದಲ್ಲಿ ಕರ್ತೃಪದ ಯಾವಾಗಲೂ ತೃತೀಯ ವಿಭಕ್ತಿಯಲ್ಲಿಯೇ ಇರುತ್ತೆ. ಅದರಲ್ಲಿ ಪ್ರಥಮ ವಿಭಕ್ತಿಯಲ್ಲೇ ಇತ್ತು ಕರ್ತೃಪದ, ಇದರಲ್ಲಿ ಯಾವಾಗಲೂ ಕರ್ತೃಪದವು ತೃತೀಯ ವಿಭಕ್ತಿಯಲ್ಲಿಯೇ ಇರುತ್ತೆ. ಕರ್ಮಪದಂ ಪ್ರಥಮ ವಿಭಕ್ತ್ಯಂತಂ ಭವತಿ. ಕರ್ಮಪದ ಯಾವಾಗಲೂ ಪ್ರಥಮ ವಿಭಕ್ತಿಯಲ್ಲಿ ಬರುತ್ತೆ. ಅದರಲ್ಲಿ ಆದ್ರೆ ಕರ್ಮಪದ ಯಾವಾಗಲೂ ದ್ವಿತೀಯ ವಿಭಕ್ತಿಯಲ್ಲಿ ಬರ್ತಿತ್ತು, ಇಲ್ಲಿ ಪ್ರಥಮ ವಿಭಕ್ತಿಯಲ್ಲಿಯೇ ಇರುತ್ತೆ. ಕ್ರಿಯಾಪದಂ ಕರ್ಮಪದಸ್ಯ ಲಿಂಗವಚನಂಚ ಅನುಸರಿಸಿ. ಇದರಲ್ಲಿ ಏನಾಗುತ್ತೆ, ಕ್ರಿಯಾಪದವು ಯಾವಾಗಲೂ ಕರ್ಮಪದದ ಲಿಂಗವಚನವನ್ನೇ ಅನುಸರಿಸಿರುತ್ತೆ. ಇಷ್ಟೇ ವ್ಯತ್ಯಾಸ ಕರ್ತರಿ ಪ್ರಯೋಗಕ್ಕೂ ಕರ್ಮಣಿ ಪ್ರಯೋಗಕ್ಕೂ. ಸುಲಭವಾಗಿ ನೀವು ಅರ್ಥ ಮಾಡ್ಕೋಬಹುದು. ಆತ್ಮನೇ ಪದಾಂತಮೇವ ಕ್ರಿಯಾಪದಂ ಭವತಿ. ಆತ್ಮನೇಪದಿ ಕ್ರಿಯಾಪದಗಳೇ ಬರುತ್ತದೆ. ಮೂಲಧಾತುನ ಸಹ ಯಾ ಯೋಜ್ಯತೆ. ಮೂಲಧಾತುವಿನೊಂದಿಗೆ ಅದು ಸೇರ್ಕೊಳ್ಳುತ್ತೆ. ಯಸ್ಯಾಹ ಕ್ರಿಯಾಯಾಹ ಕರ್ಮಾಕಾಂಕ್ಷ ಭವತಿ ತಾದೃಶ ಕ್ರಿಯಾವಾಚಕಃ ಧಾತು ಸಕರ್ಮಕಃ. ಇದು ಹೆಸರೇ ಸೂಚಿಸುವಂತೆ ಸಕರ್ಮಕ ಧಾತುಗಳೇ
ಬರುವಂತಹದ್ದು. ಅಯಂ ಪ್ರಯೋಗ ಸಕರ್ಮಕ ಧಾತೂನಾಮೇವ ಸಂಭವತಿ. ಇದರಲ್ಲಿ ಸಕರ್ಮಕ ಧಾತುಗಳನ್ನು ಮಾತ್ರ ನಾವು ಕರ್ಮಣಿ ಪ್ರಯೋಗದಲ್ಲಿ ಪ್ರಯೋಗಿಸಬಹುದು. ಇತಿ ಶ್ರುತೆ ಕಿಂ ಇತಿ ಆಕಾಂಕ್ಷ ಉದೇತಿ ಉತ್ತರಂ ಲಭ್ಯತೆ ಅತಃ ಸಕರ್ಮಕಃ. ಇದು ಸಕರ್ಮಕ ಧಾತುವಿನಿಂದ ಉಂಟಾಗುವಂತಹದ್ದು ಯಾವುದು? ಈ ಕರ್ಮಣಿ ಪ್ರಯೋಗ. ಬಾಲಕೇನ ಪಾಠ ಪಠ್ಯತೆ. ಹುಡುಗನಿಂದ ಪಾಠವು ಓದಲ್ಪಡುತ್ತದೆ. ಬಾಲಕೈಹಿ ಪಾಠ ಪಠ್ಯತೆ. ಹುಡುಗರಿಂದ ಪಾಠವು ಓದಲ್ಪಡುತ್ತದೆ. ಬಾಲಕೇನ ಪಾಠ ಪಠ್ಯಂತೆ. ಹುಡುಗರುಗಳಿಂದ ಪಾಠವು ಓದಲ್ಪಡುತ್ತದೆ. ಈ ರೀತಿಯಾಗಿ ನಾವು ಹೇಳಲ್ಪಡ್ತೇವೆ. ಇಲ್ಲಿ ನೋಡಿ, ಪಟ್ ಪ್ಲಸ್ ಯಾ ಪ್ಲಸ್ ಪಠ್ಯತೆ ಆಗುತ್ತೆ. ಆತ್ಮನೇಪದಿ ಕ್ರಿಯಾಪದವೇ ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಕರ್ತೃಪದ, ಕರ್ಮಪದ ಮತ್ತೆ ಕ್ರಿಯಾಪದ ಯಾವುದನ್ನ ಯಾವ್ದು ಅವಲಂಬಿಸಿರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಅದೇ ರೀತಿಯಾದ ನಿಯಮವನ್ನ ನೀವು ಪಾಲಿಸಬೇಕು. ಕರ್ಮಣಿ ಪ್ರಯೋಗದಿಂದ ಕರ್ತರಿ ಪ್ರಯೋಗಕ್ಕೆ ಮಾಡುವಾಗ, ಕರ್ತರಿ ಪ್ರಯೋಗದಿಂದ ಕರ್ಮಣಿ ಪ್ರಯೋಗ ಮಾಡುವಾಗ. ಇದೇ ನಿಮ್ಗೆ ಪರೀಕ್ಷೆಗೆ ಕೊಡುವಂತಹದ್ದು. ಈ ರೀತಿ ಸುಲಭವಾಗಿರುವಂತಹ ವಾಕ್ಯಗಳನ್ನು ನಿಮ್ಗೆ ಪ್ರಯೋಗ ಪರಿವರ್ತನೆಗೆ ಕೊಡ್ತಾರೆ ಮಕ್ಕಳೇ ಪರೀಕ್ಷೆಗೆ. ಪುರತಃ ಗಚ್ಚಾಮಃ ಭಾವೇ ಪ್ರಯೋಗ. ಈಗ ಕರ್ತರಿ ಪ್ರಯೋಗ ತಿಳ್ಕೊಂಡ್ರಿ, ಕರ್ಮಣಿ ಪ್ರಯೋಗ ತಿಳ್ಕೊಂಡ್ರಿ. ಈಗ ಭಾವೇ ಪ್ರಯೋಗ ಇದರಲ್ಲಿ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಅಯಂ ಪ್ರಯೋಗ ಅಕರ್ಮಕ ಧಾತೂನಾಮೇವ ಸಂಭವತಿ. ಇಲ್ಲಿ ಕರ್ಮ ಪದಗಳೇ ಇರೋದಿಲ್ಲ. ಈ ವಾಕ್ಯದಲ್ಲಿ ಭಾವೇ ಪ್ರಯೋಗದಲ್ಲಿ ಕರ್ಮ ಪದಗಳು ಇರೋದಿಲ್ಲ. ಅಸ್ಮಿನ್ ಕರ್ತೃಪದಂ ತೃತೀಯ ವಿಭಕ್ತ್ಯಾಂತಂ ಭವತಿ. ಇಲ್ಲಿ ಕರ್ತೃಪದವು ಯಾವಾಗಲೂ ಕೂಡ ತೃತೀಯ ವಿಭಕ್ತಿಯಲ್ಲಿಯೇ ಇರುತ್ತದೆ. ಕರ್ಮಪದಂ ನ ಭವತಿ. ಇದರಲ್ಲಿ ಕರ್ಮಪದವು ಇರುವುದಿಲ್ಲ. ಅಕರ್ಮಕ ಧಾತುವಿನಿಂದಲೇ ಉಂಟಾಗುವಂತಹದ್ದು ಅಂದ್ರೆ ಕರ್ಮಪದ ಇಲ್ಲದೆ ಇರೋದು ಅಂತ ಅರ್ಥ. ಕರ್ಮಪದಂ ನ ಭವತಿ. ಕರ್ಮಪದವು ಇರುವುದಿಲ್ಲ. ಕ್ರಿಯಾಪದಂ ಸರ್ವದಾ ಆತ್ಮನೇಪದಿನಿ ಪ್ರಥಮ ಪುರುಷೇ ಏಕವಚನೆ ಯಾಕಾರಯುಕ್ತ ಭವತಿ. ಕ್ರಿಯಾಪದವು ಕೂಡ ಏನಾಗಿರುತ್ತೆ? ಯಾವಾಗಲೂ ಕೂಡ ಆತ್ಮನೇಪದಿ ಪ್ರಥಮ ಪುರುಷ ಏಕವಚನ ಜೊತೆಗೆ ಯಕಾರಯುಕ್ತವೇ ಆಗಿರುತ್ತದೆ. ಏನಾಗಿರುತ್ತೆ? ಆತ್ಮನೇಪದಿ ಕ್ರಿಯಾಪದದ ಪ್ರಥಮ ಪುರುಷ ಏಕವಚನದ ಯಕಾರಯುಕ್ತ ಭವತಿ. ಯಕಾರದಿಂದಲೇ ಕೂಡಿರುತ್ತದೆ. ಭಾವೋ ನಾಮ ಶುದ್ಧ ಧಾತ್ವರ್ಥಃ. ಇದರ ಅರ್ಥ ಏನು ಅಂದ್ರೆ, ಭಾವೇ ಪ್ರಯೋಗದಲ್ಲಿ ಧಾತುವಿನ ಭಾವಾರ್ಥಕ್ಕೆ ಪ್ರಾಮುಖ್ಯತೆ ಇರುತ್ತದೆ. ಭಾವೇ ಪ್ರಯೋಗದಲ್ಲಿ ಧಾತುವಿನ ಭಾವಾರ್ಥಕ್ಕೆ ಪ್ರಾಧಾನ್ಯತೆ ಇರುತ್ತದೆ. ಉದಾಹರಣೆಯನ್ನು ನೋಡೋಣ. ಕರ್ತೃಪದಂ ಕ್ರಿಯಾಪದಂ. ಇಲ್ಲಿ ಕರ್ಮಪದ ಇರಲ್ಲ. ಇದನ್ನೊಂದನ್ನ ನೀವು ತಿಳ್ಕೋಬೇಕು ಭಾವೇ ಪ್ರಯೋಗದಲ್ಲಿ. ಯಥಾ ಛಾತ್ರೇಣ ಧಾವ್ಯತೆ. ಹುಡುಗನಿಂದ ಓಡಲ್ಪಡುತ್ತದೆ. ಎಲ್ಲಿಗೆ? ಏನೋ ಒಂದು ಇಲ್ಲ. ಇಲ್ಲಿ ಕರ್ಮಪದನೇ ಇಲ್ಲ. ಆಯ್ತಾ? ಈ ರೀತಿ ಬರೋದೆಲ್ಲ ಏನಾಗುತ್ತೆ? ಭಾವೇ ಪ್ರಯೋಗ ಆಗತ್ತೆ. ಇಲ್ಲಿ ನೋಡಿ ಮಕ್ಕಳೇ, ಈ ಪ್ರಯೋಗಗಳನ್ನ ಒಂದು ಚಾರ್ಟ್ ಮುಖಾಂತರ ನೀವು ತಿಳ್ಕೋಬಹುದು. ಇದನ್ನ ನೀವು ಸ್ಕ್ರೀನ್ ಶಾಟ್ ಕೂಡ ತೆಕ್ಕೋಬಹುದು. ಪ್ರಯೋಗಗಳು ಕರ್ತರಿ, ಕರ್ಮಣಿ, ಭಾವೇ ಪ್ರಯೋಗ, ಕರ್ತೃಪದ, ಕರ್ಮಪದ ಮತ್ತೆ ಕ್ರಿಯಾಪದಗಳು ಎಲ್ಲೆಲ್ಲಿರುತ್ತೆ, ಯಾವುದಕ್ಕೆ ಪ್ರಾಧಾನ್ಯತೆಯನ್ನ ಕೊಡಲಾಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಇದನ್ನ ನೀವು ಒಂದು ಚಾರ್ಟ್ ಮುಖಾಂತರ ನೀವು ತಿಳ್ಕೊಂಡ್ಬಿಟ್ರೆ, ಈ ಚಾರ್ಟ್ನ ನೀವು ತಿಳ್ಕೊಂಡ್ರೆ ಸುಲಭವಾಗಿ ಯಾವುದೇ ಒಂದು ವಾಕ್ಯವನ್ನ ಕೊಟ್ಟರು ಕೂಡ ನೀವು ಕರ್ತರಿಯಿಂದ ಕರ್ಮಣಿಗೆ, ಕರ್ಮಣಿಯಿಂದ ಕರ್ತರಿಗೆ ಸುಲಭವಾಗಿ ನೀವು ಪ್ರಯೋಗವನ್ನ ಬದಲಾಯಿಸಬಹುದು. ಇಲ್ಲಿ ನೋಡಿ, ಮೊದಲೇ ಹೇಳಿದಂತೆ ಪ್ರಯೋಗ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದ ಯಾವಾಗ್ಲೂ ಎಲ್ಲಿರುತ್ತೆ? ಪ್ರಥಮ ವಿಭಕ್ತಿಯಲ್ಲಿರುತ್ತೆ. ಕರ್ಮಪದ ದ್ವಿತೀಯ ವಿಭಕ್ತಿಯಲ್ಲೇ ಇರುತ್ತೆ. ಕ್ರಿಯಾಪದವು ಪರಸ್ಮೈಪದಿ ಅಥವಾ ಆತ್ಮನೇಪದಿ ಧಾತುವೇ ಆಗಿರುತ್ತೆ. ಕರ್ತೃಪದವನ್ನ ಅನುಸರಿಸಿರುತ್ತೆ. ಯಾವುದು? ಕ್ರಿಯಾಪದವು ಕರ್ತೃಪದದ ಪುರುಷ ವಚನವನ್ನೇ ಆಧರಿಸಿರುತ್ತೆ. ಪ್ರಾಧಾನ್ಯಂ ಕರ್ತೃ ಪದಾರ್ಥಸ್ಯ ಪ್ರಧಾನಂ. ಕರ್ತೃ ಪದಾರ್ಥಕ್ಕೆ ಪ್ರಾಧಾನ್ಯತೆ ಇದೆ. ನಂತರ ಕರ್ಮಣಿ ಪ್ರಯೋಗದಲ್ಲಿ ತೃತೀಯ ವಿಭಕ್ತ್ಯಾಂತಂ. ಇದು ಏನಾಗಿರುತ್ತೆ? ಕರ್ತೃಪದವು ಯಾವಾಗಲೂ ತೃತೀಯ ವಿಭಕ್ತಿಯಲ್ಲಿಯೇ ಇರುತ್ತೆ. ಕರ್ತೃಪದವು ಯಾವಾಗಲೂ ತೃತೀಯ ವಿಭಕ್ತಿಯಲ್ಲಿಯೇ ಇರುತ್ತೆ. ಕರ್ಮಪದವು ಯಾವಾಗಲೂ ಪ್ರಥಮ ವಿಭಕ್ತಿಯಲ್ಲಿಯೇ ಇರುತ್ತೆ. ಕರ್ಮಪದ ಎಲ್ಲಿರುತ್ತೆ? ಪ್ರಥಮ ವಿಭಕ್ತಿಯಲ್ಲಿಯೇ ಇರುತ್ತೆ. ಕ್ರಿಯಾಪದ ಏನಾಗಿರುತ್ತೆ? ಆತ್ಮನೇಪದಿನಿ ಕರ್ಮಪದಮನುಸರತಿ. ಆತ್ಮನೇಪದಿ ಧಾತುವಿನಲ್ಲೇ ಇರುತ್ತೆ. ಕರ್ಮಪದದ ಯಾವ ಪುರುಷ ವಚನವನ್ನೇ ಅನುಸರಿಸಿರುತ್ತೆ. ಧಾತೋಹೋ ಯಾ ಪ್ರತ್ಯಯ ಯೋಜ್ಯತೆ. ಆತ್ಮನೇಪದಿ ಕ್ರಿಯಾಪದದ ರೂಪವು ಬಂದಿರುತ್ತೆ ಕರ್ಮಪದಕ್ಕೆ. ಇಲ್ಲಿ ಕ್ರಿಯಾಪದವು ಆತ್ಮನೇಪದಿ ಧಾತುವಿನೊಂದಿಗೆ ಇರುತ್ತೆ, ಜೊತೆಗೆ ಯಕಾರದೊಂದಿಗೆ ಸೇರಲ್ಪಟ್ಟಿರುತ್ತದೆ. ಇದು ಕರ್ಮ ಪದಾರ್ಥಸ್ಯ ಪ್ರಾಧಾನ್ಯಂ. ನಿಮ್ಗೆ ಅಲ್ಲೇ ಗೊತ್ತಾಗತ್ತೆ. ಕರ್ತರಿ ಅಂದ ತಕ್ಷಣ ಕರ್ತೃ ಪ್ರಧಾನ, ಕರ್ಮಣಿ ಅಂದ ತಕ್ಷಣ ಕರ್ಮ ಪದಾರ್ಥ ಪ್ರಧಾನ. ಅದು ಕರ್ಮ ಪದಾರ್ಥಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತೆ. ಇದರಲ್ಲಿ ಯಾವ್ದ್ರಲ್ಲಿ?
ಕರ್ಮಣಿ ಪ್ರಯೋಗದಲ್ಲಿ. ನಂತರ ಭಾವೆ ಪ್ರಯೋಗ, ಇದು ಕರ್ತೃಪದವು ಯಾವಾಗ್ಲೂ ಏನಾಗಿರುತ್ತೆ, ತೃತೀಯ ವಿಭಕ್ತಿನೇ ಆಗಿರುತ್ತೆ. ಏನಾಗಿರುತ್ತೆ, ಕರ್ತೃಪದ ತೃತೀಯ ವಿಭಕ್ತಿಯಲ್ಲಿ ಇರುತ್ತೆ. ಕರ್ಮಪದಂ ನೈವ ಭವತಿ, ಕರ್ಮಪದವು ಇರೋದಿಲ್ಲ. ಕ್ರಿಯಾಪದ ಯಾವುದನ್ನ ಅನುಸರಿಸಿರುತ್ತೆ ಅಂದ್ರೆ ಆತ್ಮನೇಪದಿನಿ ಪ್ರಥಮ ಪುರುಷೇ ಏಕವಚನೆ, ಯಾವಾಗಲೂ ಕೂಡ ಆತ್ಮನೇಪದಿ ಕ್ರಿಯಾಪದದ ಪ್ರಥಮ ಪುರುಷ ಏಕವಚನದಲ್ಲಿಯೇ ಇರುತ್ತೆ. ಭಾವೆ ಪ್ರಯೋಗದ ಕ್ರಿಯಾಪದವು ಪ್ರಥಮ ಪುರುಷ ಏಕವಚನವನ್ನೇ ಅನುಸರಿಸಿರುತ್ತೆ. ಆತ್ಮನೇಪದಿಯ ಪ್ರಥಮ ಪುರುಷ ಏಕವಚನವನ್ನೇ ಅನುಸರಿಸಿರುತ್ತೆ. ಪ್ರಾಧಾನ್ಯತೆ ಯಾತಕ್ಕಿರುತ್ತಪ್ಪ ಇದರಲ್ಲಿ ಅಂದ್ರೆ ಧಾತ್ವರ್ಥಸ್ಯ ಭಾವಸ್ಯ, ಭಾವೆ ಪ್ರಯೋಗದಲ್ಲಿ ಧಾತುವಿನ ಭಾವಾರ್ಥಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಮತ್ತೆ ಭಾವೆ ಪ್ರಯೋಗ ಅಂದ್ರೆ ಏನು ಅಂತ ಚೆನ್ನಾಗಿ ಅರ್ಥ ಆಗಿದೆಯಾ? ಮುಂದೆ ನೋಡೋಣ. ಪುರತಃ ಗಚ್ಚಾಮಃ. ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಅನೇಕ ಉದಾಹರಣೆಗಳನ್ನ ನೀವು ಸುಲಭವಾಗಿ ಬರೀಬಹುದು. ಕರ್ತೃಪದ, ಕರ್ಮಪದ, ಕ್ರಿಯಾಪದ. ಕರ್ತರಿ ಪ್ರಯೋಗ, ರಾಮಃ ಪ್ರಶ್ನಂ ಲಿಖತಿ, ಸೀತಾ ವೀಣಾಂ ವಾದಯತಿ. ಅಲ್ಲಿ ರಾಮನು ಪ್ರಶ್ನೆಯನ್ನ ಬರಿತಾನೆ, ಸೀತಾ ವೀಣಾಂ ವಾದಯತಿ, ಸೀತೆಯು ವೀಣೆಯನ್ನ ನುಡಿಸುತ್ತಿದ್ದಾಳೆ. ಅದೇ ತರ ಕರ್ಮಣಿ ಪ್ರಯೋಗದಲ್ಲಿ ಕರ್ತೃಪದ, ಕರ್ಮಪದ, ಕ್ರಿಯಾಪದ. ರಾಮೇಣ ಪ್ರಶ್ನಃ ಲಿಖ್ಯತೆ, ರಾಮನಿಂದ ಪ್ರಶ್ನೆಯು ಬರೆಯಲ್ಪಟ್ಟಿತು. ಸೀತೆಯ ವೀಣಾ ವಾದ್ಯತೆ, ಸೀತೆಯಿಂದ ವೀಣೆಯು ನುಡಿಸಲ್ಪಡುತ್ತದೆ. ಈ ರೀತಿಯಾಗಿ ಹೇಳ್ತಾ ಹೋಗ್ತೀವಿ. ಕರ್ತರಿ ಪ್ರಯೋಗ, ಸೂರ್ಯ ಪ್ರಕಾಶತೆ, ಸೂರ್ಯನು ಪ್ರಕಾಶಿಸುತ್ತಾನೆ. ಇಲ್ಲಿ ನೋಡಿ ಕರ್ಮಪದ ಇಲ್ಲ ಕರ್ತರಿ ಪ್ರಯೋಗದಲ್ಲಿ, ಇಲ್ಲಿ ಆಯ್ತಾ. ಇಲ್ಲಿ ಆತ್ಮನೇಪದಿ ಕ್ರಿಯಾಪದ ಕೂಡ ಬಂದಿದೆ. ಈ ರೀತಿ ಒಮ್ಮೊಮ್ಮೆ ಕರ್ತರಿ ಪ್ರಯೋಗದಲ್ಲಿ ಆಗುತ್ತೆ, ಗಮನಿಸ್ಬೇಕು. ನಂತರ ಶಿಶು ಸ್ವಪಿತಿ, ಮಗುವು ಮಲಗುತ್ತದೆ. ಸೂರ್ಯೇಣ ಪ್ರಕಾಶತೆ, ಭಾವೆ ಪ್ರಯೋಗದಲ್ಲಿ ಏನಾಗುತ್ತೆ, ಸೂರ್ಯನಿಂದ ಪ್ರಕಾಶಿಸಲ್ಪಡುತ್ತದೆ. ಇಲ್ಲೂ ಕೂಡ ತೃತೀಯ ವಿಭಕ್ತಿಯಲ್ಲಿದೆ. ಕರ್ತೃಪದ, ಕರ್ಮಪದ ಇರಲ್ಲ. ಕ್ರಿಯಾಪದ ಅದು ಕೂಡ ಆತ್ಮನೇಪದಿ ಪ್ರಥಮ ಪುರುಷ ಏಕವಚನದಲ್ಲಿಯೇ ಇದೆ. ಪ್ರಕಾಶತೆ, ಸೂರ್ಯನಿಂದ ಪ್ರಕಾಶಿಸಲ್ಪಡುತ್ತದೆ. ಅದೇ ರೀತಿ ಶಿಶುನ ಸುಪ್ಯತೆ, ಮಗುವಿನಿಂದ ಮಲಗಲ್ಪಡುತ್ತದೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಮತ್ತೆ ಭಾವೆ ಪ್ರಯೋಗಕ್ಕೆ ವ್ಯತ್ಯಾಸಗಳನ್ನ ತಿಳ್ಕೊಂಡು ಯಾವುದೇ ಒಂದು ವಾಕ್ಯಗಳು ನಿಮ್ಗೆ ಪರೀಕ್ಷೆಯಲ್ಲಿ ಬಂದ್ರೆ ಅದನ್ನ ನೀವು ಪ್ರಯೋಗ ಬದಲಾವಣೆಯನ್ನ ಮಾಡ್ಬೇಕಾಗತ್ತೆ ಮಕ್ಕಳೇ. ಈ ರೀತಿಯಾಗಿ ಯಾವುದೇ ಒಂದು ವಾಕ್ಯಗಳು ನಿಮ್ಗೆ ಪರೀಕ್ಷೆಯಲ್ಲಿ ಬಂದಾಗ ಕರ್ತರಿಯಿಂದ ಕರ್ಮಣಿಗೆ, ಕರ್ಮಣಿಯಿಂದ ಕರ್ತರಿ ಪ್ರಯೋಗಕ್ಕೆ ನೀವು ಪ್ರಯೋಗಗಳನ್ನ ಬದಲಾಯಿಸಬೇಕಾಗುತ್ತದೆ. ಆಯ್ತಾ? ಈಗ 3 ಪ್ರಯೋಗಗಳು ಕೂಡ ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಮತ್ತೆ ಭಾವೆ ಪ್ರಯೋಗ 3 ಕೂಡ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಹಾಗಾಗಿ ಇಲ್ಲಿಗೆ ಇಂದಿನ ತರಗತಿಯು ಮುಕ್ತಾಯವಾಗುತ್ತೆ. ಮುಂದಿನ ತರಗತಿಗಳಲ್ಲಿ ಮುಂದಿನ ವ್ಯಾಕರಣಾಂಶಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.